ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಷಿಯಸ್ ಐಸ್. ಇವತ್ತು ನಾನು ಮನಿ ರೇಖೆ ಬಗ್ಗೆ ಮತ್ತೆ ಒಂದು ಎಕ್ಸ್ಟೆಂಡೆಡ್ ಪಾರ್ಟನ್ನು ತೊಗೊಂಡು ಬಂದಿದ್ದೀನಿ. ಸೊ ಮನಿ ರೇಖೆನಲ್ಲೂ ಕೂಡ ಸಿಂಬಲ್ಸ್ಗಳು ಬರುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗೆಯೇ ಮನಿ ರೇಖೆನಲ್ಲಿ ಬರೋ ಅಂಥದ್ದು ತುಂಬ ಪವರ್ಫುಲ್ ಆಗಿರುವಂಥ ಸಿಂಬಲ್ಸ್ಗಳು. ಇಲ್ಲಿ ನಾವು ಏನೇ ಒಂದು ವಿಡಿಯೋದಲ್ಲಿ ಸಿಂಬಲ್ಸ್ಗಳ ಬಗ್ಗೆ ಹೇಳಿದರೂ ಕೂಡ ಸಿಂಬಲ್ಸ್ಗಳು ಕೂಡ ನಮಗೆ ದೀಕ್ಷೆ ಮುಖಾಂತರನೇ ಆಗಿರಬೇಕು. ದೀಕ್ಷೆ ಮುಖಾಂತರನೇ ಸಿಂಬಲ್ಸ್ಗಳನ್ನು ನಾವು ತಗೊಂಡಾಗ ಮಾತ್ರ ನಾವು ಮನಿ ರೇಖೆಯನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋಕ್ಕಾಗತ್ತೆ. ಹಾಗೆಯೇ ಆ ವೈಬ್ರೇಷನ್ಸ್ ಏನಿದೆ, ಆ ಸಿಂಬಲ್ ಕಡೆಯಿಂದ ಸಿಗುವಂಥ ವೈಬ್ರೇಷನ್ಸು ಮತ್ತು ಆ ಫ್ರೀಕ್ವೆನ್ಸೀಸು ನಮ್ಮ ಒಂದು ಎನರ್ಜಿ ಲೆವೆಲಿಗೆ ಮ್ಯಾಚ್ ಆದಾಗ ಮಾತ್ರ ಮನಿ ರೇಖೆ ನಿಮಗೆ ವರ್ಕ್ ಆಗುತ್ತೆ. ಅದರಲ್ಲಿ ನಾನಿವತ್ತು ಒಂದು ಸಿಂಬಲ್ ಬಗ್ಗೆ ತಗೊಂಡು ಬಂದಿದ್ದೀನಿ. ಮ್ಯಾನಿಫೆಸ್ಟೇಷನ್ ಸಿಂಬಲ್ ಅಂತ ಹೇಳಿ, ರೇಖೆಯ ಅಂದರೆ ಮನಿ ರೇಖೆಯ ಒಂದು ಮ್ಯಾನಿಫೆಸ್ಟೇಷನ್ ಸಿಂಬಲ್ ಅಂತ ತಗೊಂಡು ಬಂದಿದ್ದೀನಿ. ಆ ಮ್ಯಾನಿಫೆಸ್ಟೇಷನ್ ಸಿಂಬಲ್ಲು ನಿಮಗೆ ನಿಮ್ಮ ಎಲ್ಲ ಪ್ರತಿಯೊಂದು ಯಾವುದೆಲ್ಲ ನೀವು ಒಂದು ಲೌಕಿಕವಾದ ಜೀವನದಲ್ಲಿ ಅಂದರೆ ಮೆಟೀರಿಯಲಿಸ್ಟಿಕ್ ಆಗಿ ನಮಗೆ ಏನೇನೆಲ್ಲ ಬೇಕು. ಸೊ ಯಾವಾಗಲೂ ರೇಖೆಯಲ್ಲಿ ತುಂಬ ಲೆವೆಲ್ಸ್ಗಳಲ್ಲಿ ನಾವು ಹೋಗ್ತೀವಿ. ಒಂದು ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ. ಹಾಗೆಯೇ ನಮ್ಮ ಒಂದು ಲೌಕಿಕವಾದ ಜೀವನಕ್ಕೆ, ನಮ್ಮ ಆಸೆಗಳಿಗೆ, ನಮ್ಮ ಆಕಾಂಕ್ಷೆಗಳಿಗೆ, ಅಥವಾ ನಮ್ಮದು ಏನೇನೆಲ್ಲ ಡಿಸೈರ್ಸು, ಡ್ರೀಮ್ಸ್ ಅಂತ ನಾವು ಏನು ಕರಿತೀವಿ ಅಲ್ವಾ, ಇದು ಎಲ್ಲದಕ್ಕೂ ನಮಗೆ ರೇಖೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಅದರಲ್ಲೂ ಕೂಡ ಮನಿ ರೇಖೆ ನಿಮ್ಮನ್ನು ಆ ಸಂಪತ್ತು ಭರಿತವಾಗಿ ಅಭಿವೃದ್ಧಿ ಹೊಂದಲಿಕ್ಕೇನೆ ಅಂತಲೇ ಮನಿ ರೇಖೆ ಇರೋವಂಥದ್ದು. ಇದರಲ್ಲಿ ನಾನು ಇವತ್ತು ನಿಮಗೆ ತಗೊಂಡು ಬಂದಿರೋವಂಥ ಸಿಂಬಲ್ಲು ಮ್ಯಾನಿಫೆಸ್ಟೇಷನ್ ಸಿಂಬಲ್. ನೋಡಿ, ಹೆಸರೇ ಕೂಡ ಮ್ಯಾನಿಫೆಸ್ಟೇಷನ್ ಅಂತಲೇ ಅದರ ಹೆಸರಿರೋದು. ಮ್ಯಾನಿಫೆಸ್ಟೇಷನ್ ಅಂದ ತಕ್ಷಣ ನಾವು ಹೇಳೋದು ಏನನ್ನ ಮ್ಯಾನಿಫೆಸ್ಟೇಷನ್ನು, ಯಾಕೆ ಮ್ಯಾನಿಫೆಸ್ಟ್ ಮಾಡಬೇಕು ನಾವು ಅಂತ ಹೇಳಿದರೆ, ನಮಗೆ ಏನೋ ಒಂದು ಆಸೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಕಾರ್ ತೊಗೊಳ್ಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಈ ಆಸೆಯನ್ನು ಹೇಗೆ ನಾವು ಯೂನಿವರ್ಸಿಗೆ ಕನೆಕ್ಟ್ ಮಾಡಿಕೊಂಡು ನಾವು ಈ ವಿಷಸ್ನ ಯೂನಿವರ್ಸಿಗೆ ಕಳಿಸೋ ಅಂಥದ್ದು, ಅದನ್ನು ನಮ್ಮ ಆಸೆಯನ್ನು ಭಗವಂತನ ಕಡೆಗೆ ಕಳಿಸೋ ಅಂಥದ್ದು ಅಂತಲೂ ನೀವು ತಿಳ್ಕೊಂಡ್ರೆ ಖಂಡಿತ ತಪ್ಪೇನೂ ಆಗಲ್ಲ. ಸೊ ಇಲ್ಲಿ ನಮ್ಮ ಆಸೆ, ಆಕಾಂಕ್ಷೆಗಳನ್ನು, ಡ್ರೀಮ್ಸ್, ಡಿಸೈರ್ಸ್ ಎಲ್ಲವನ್ನೂ ನಾವು ಯೂನಿವರ್ಸಿಗೆ ಕಳಿಸೋದು ಬರೀ ಅಷ್ಟೇ ಅಲ್ಲ, ಅದು ಯಾವ ರೀತಿ ಕಳಿಸ್ಬೇಕು ಅನ್ನೋದಕ್ಕೆ ನಾವಿಲ್ಲಿ ಮ್ಯಾನಿಫೆಸ್ಟ್ ಮಾಡೋ ಅಂಥ ಒಂದು ಇದು. ಯಾರ್ಯಾರೆಲ್ಲ ರೇಖೆಯನ್ನು ಪ್ರಾಕ್ಟೀಸ್ ಮಾಡಿದ್ದೀರೋ, ಅದರಲ್ಲಿ ಮನಿ ರೇಖೆಯನ್ನು ಯಾರೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀರೋ ಅವ್ರುಗಳಿಗೆ ಇದು ಎಲ್ಲದು ಕ್ಲಾಸಲ್ಲಿ ಅವರು ಕಲ್ತಿರ್ತಾರೆ, ಅವರು ಇದನ್ನು ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಆದರೆ ರೇಖೆ ಎಂದ ತಕ್ಷಣ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳು ಇದೆ ರೇಖೆಯಲ್ಲಿ ಅಂತ ಹೇಳಿ ನಿಮಗೆ ಈ ಒಂದು ಮನಿ ರೇಖೆಯಲ್ಲೂ ಸಹ ಸಿಂಬಲ್ಸ್ಗಳು ಬರುತ್ತೆ. ಈ ಸಿಂಬಲ್ಸ್ಗಳು ಕೂಡ ದೀಕ್ಷೆ ಮುಖಾಂತರನೇ ಸಿಗುತ್ತೆ. ಈ ಒಂದು ಮನಿ ರಿಲೇಟೆಡ್ ಅಂತ ಮನಿ ರೇಖೆ ಅಂತಲೇ ಬಂದಾಗ ಯಾವುದೆಲ್ಲ ಮನಿ ರೇಖೆ ರಿಲೇಟೆಡ್ ಸಿಂಬಲ್ಸ್ ಇದೆ ಅನ್ನೋದಕ್ಕೆ ನಾನಿವತ್ತು ನಿಮಗೆ ಇನ್ಫಾರ್ಮೇಷನ್ ತೊಗೊಂಡು ಬಂದಿರೋದು. ಅದರಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋವಂಥದ್ದೇ ಒಂದು ಸಿಂಬಲ್ ಇದೆ. ಈ ಮ್ಯಾನಿಫೆಸ್ಟೇಷನ್ ಅನ್ನೋವಂಥ ಸಿಂಬಲ್ಲು ನಿಮಗೆ ನಿಮ್ಮ ಆಸೆ, ಆಕಾಂಕ್ಷೆಗಳನ್ನು ಫುಲ್ಫಿಲ್ ಮಾಡಿ ಕೊಡುತ್ತೆ. ನಾನು ನಿಮಗೆ ಆವಾಗಲೇ ಹೇಳಿದೆ, ಕಾರು ನಾನು ತಗೊಳ್ಬೇಕು, ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿದಾಗ ಈ ಮ್ಯಾನಿಫೆಸ್ಟೇಷನ್ ಸಿಂಬಲನ್ನು ನೀವು ಎರಡು ರೀತಿಯಾಗಿ ನೀವು ಇದನ್ನು ಉಪಯೋಗ ಮಾಡ್ಕೊಳ್ಬೋದು. ಒಂದು ಪ್ಲೇನ್ ಶೀಟನ್ನ ತಗೊಳ್ಳಿ. ಪ್ಲೇನ್ ಶೀಟಲ್ಲಿ 4 ಕಾರ್ನರಲ್ಲಿ ಈ ಸಿಂಬಲನ್ನು ಡ್ರಾ ಮಾಡಿ, ಮಧ್ಯದಲ್ಲಿ ನಿಮ್ಮ ಏನಿದೆ, ಆಸೆ ಏನಿದೆ ಅದನ್ನು ಬರಿಬೇಕಾಗುತ್ತೆ. ಇಲ್ಲಿ ಒಂದು ಗಮನ ಇಟ್ಕೊಳ್ಬೇಕು, ಈ ಮ್ಯಾನಿಫೆಸ್ಟೇಷನ್ ಸಿಂಬಲನ್ನು ಡ್ರಾ ಮಾಡುವಾಗ ಗ್ರೀನ್ ಕಲರ್ ಪೆನ್ನನ್ನು ಉಪಯೋಗ ಮಾಡ್ಕೋಬೇಕು. ಗ್ರೀನ್ ಕಲರು ಸಮೃದ್ಧಿಯ ಸಂಕೇತ, ಅಭಿವೃದ್ಧಿಯ ಸಂಕೇತ ಹಾಗೂ ಸಂಪತ್ತಿನ ಒಂದು ಸಂಕೇತ ಇರೋದ್ರಿಂದ ಈ ಗ್ರೀನ್ ಕಲರ್ ಪೆನ್ನಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಸಿಂಬಲನ್ನು ಡ್ರಾ ಮಾಡಿಕೊಂಡು ಮಧ್ಯದಲ್ಲಿ ನಿಮಗೆ, ನಾನು ಎಕ್ಸಾಂಪಲ್ ಕಾರಾಗಿ ತೊಗೊಂಡಿರೋದ್ರಿಂದ ನಾನು ತುಂಬ ಒಂದು ಲಕ್ಸುರಿಯಾದ ಕಾರನ್ನು ತೆಗೆದುಕೊಂಡಿದ್ದೇನೆ, ನನಗೆ ಕಾರ್ ಬರಲಿ ಅಥವಾ ನನಗೆ ಕಾರ್ ಸಿಗಲಿ ಈ ಥರದ್ದೆಲ್ಲ ಯಾವುದೂ ನೀವು ಅಂದ್ಕೊಳ್ದೇನೆ
ಯಾವ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಯಾವ ಥರ ಇರಬೇಕು ಅಂದರೆ, ಆಲ್ರೆಡಿ ನಾವು ಕಾರ್ ತಗೊಂಡಾಗ ನಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ನೋಡಿ. ನಾವು ತಗೊಳ್ಬೇಕು ಅಂದಾಗ ಅದು ಬೇರೆ ಲೆವೆಲಿನ ಎನರ್ಜಿ ಇರುತ್ತೆ. ನಮಗೆ ಅದು ತಗೊಂಡಾಗ ನಮ್ಮಲ್ಲಿ ಆಗುವಂಥ ಎನರ್ಜಿ ಲೆವೆಲ್ಸೇ ಬೇರೆ ಇರುತ್ತೆ. ಅದಕ್ಕೆ ಹೇಳೋದು ಯಾವಾಗಲೂ ಪಾಸಿಟಿವ್ ಆಗಿ ನಾವು ಇರಬೇಕು, ನೆಗೆಟಿವ್ ಆಗಿ ಇರಬಾರ್ದು ಅಂತ. ನೆಗೆಟಿವ್ ಆಗಿ ಅಂತ ಹೇಳಿದರೆ, ಅಯ್ಯೋ ನಮಗೆಲ್ಲ ಕಾರ್ ತಗೊಳಕ್ಕಾಗತ್ತಾ, ನಾನು ನೋಡಿರೋವಂಥ ಕಾರು ನನ್ನ ಕೈಲಿ ಶಕ್ತಿ ಇದೆಯಾ ತಗೊಳ್ಳಿಕ್ಕೆ, ನನ್ನಲ್ಲಿ ಅಷ್ಟೊಂದು ಹಣ ಇದೆಯಾ, ಈ ಥರ ಎಲ್ಲ ನೆಗೆಟಿವ್ ಥಾಟ್ಸನ್ನು ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ನಿಮಗೆ ಬರಬೇಕಾಗಿರೋವಂಥದ್ದು ಎಲ್ಲದು ಅಲ್ಲಲ್ಲೇ ಬ್ಲಾಕ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಈ ಬ್ಲಾಕೇಜನ್ನ ನಾವೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯಾಕೆ ಅಂದರೆ ಫಸ್ಟು ನೀವು ಯೋಚನೆ ಮಾಡೋದು, ನನ್ನಲ್ಲಿ ಆ ಶಕ್ತಿ ಇದೆಯಾ, ನನ್ನಲ್ಲಿ ಇಷ್ಟೊಂದು ಹಣ ಇದೆಯಾ, ನಾನು ಇದನ್ನು ತಗೊಂಡ್ರೆ ಇದನ್ನು ಮೇಂಟೈನ್ ಮಾಡ್ಬೋದಾ, ಎಲ್ಲವನ್ನು ನೀವು ಕ್ವಶನ್ ಮಾರ್ಕ್ ಹಾಕ್ಕೊಂಡು ಕಾಮ ಇಟ್ಕೊಂಡು ಅಯ್ಯೋ ಅಂದ್ಕೊಂಡು ಆಗಲ್ಲ ಬರಲ್ಲ ಸಿಗಲ್ಲ ಅಂದ್ಕೊಂಡು ಯಾವಾಗ ನಾವಿರ್ತೀವೋ ಅದು ಯಾವತ್ತೂ ನಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂದರೆ ಅದನ್ನು ಕ್ರಿಯೇಟ್ ಮಾಡ್ಕೊಂಡಿರೋರು ನಾವೇ. ಈಗ ನಾವು ನಮ್ಮ ಯೋಚನೆಗಳನ್ನು ಪಾಸಿಟಿವ್ ಆಗಿ ತಗೊಂಡು, ಎಸ್ ನಾನು ಒಂದು ಲಕ್ಸುರಿಯಸ್ ಆಗಿರೋವಂಥ ಒಂದು ಕಾರನ್ನು ತಗೊಂಡಿದ್ದೀನಿ, ಅದನ್ನು ನೀವು ಪೇಪರಲ್ಲಿ ಬರೆದುಕೊಂಡು ಏನನ್ನು ವಿಶ್ ಮಾಡ್ತಾ ಹೋಗ್ತೀರಿ, ಏನನ್ನು ನೀವು ವಿಶಸ್ ಅಂದರೆ ಯಾವ ರೀತಿ ನೀವು ಇದನ್ನು ತಗೊಳ್ತೀರಿ ಅಂದರೆ, ನೀವು ಏನು ಬರೆದಿಟ್ಟಿಕೊಂಡಿದ್ದೀರಿ ಅಲ್ವಾ, ಕಾರ್ ಬೇಕಾಗಿದೆ ಅಂತ ಹೇಳಿ ಅದನ್ನು ಇಟ್ಕೊಂಡು ನೀವು ರೇಖಿಯ ಪ್ರಾಕ್ಟೀಷನರ್ಸ್ಗಳಾಗಿದ್ದರೆ, ಅದರಲ್ಲೂ ಮನಿ ರೇಖಿಯ ಪ್ರಾಕ್ಟೀಷನರ್ಸ್ಗಳಾಗಿದ್ದರೆ ಇದಕ್ಕೆ ನಿಮಗೆಲ್ಲರಿಗೂ ಪ್ರೊಸೀಜರ್ ಏನು ಅಂತ ಹೇಳಿ ಗೊತ್ತಿರುತ್ತೆ. ಆ ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ಒಂದು ಕಡೆ ಕಂಫರ್ಟಬಲ್ ಪ್ಲೇಸನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ರೇಖೆಯ ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ಬರೀ ಕಾರು ಲಕ್ಸುರಿಯಸ್ ಆಗಿರೋ ಕಾರ್ ತೊಗೊಂಡಿದ್ದೀನಿ ಅಂತ ಮಾತ್ರ ಅಲ್ಲ, ನೀವು ಅದನ್ನು ಕಣ್ಮುಚ್ಕೊಂಡು ನಿಮ್ಮ ಒಂದು ಕೈಯಲ್ಲಿ ಆ ಒಂದು ವಿಶ್ ಚಿಟ್ ಅಂತ ನಾವೇನು ಹೇಳ್ತೀವಿ ಅದನ್ನು ಇಟ್ಕೊಂಡು ರೇಖೆಯ ಎಲ್ಲ ಸಿಂಬಲ್ಸ್ಗಳನ್ನು ಅಪ್ಲೈ ಮಾಡಿಕೊಂಡು ಇದನ್ನು ನೀವು ಕಣ್ಮುಚ್ಕೊಂಡು ಡೈರೆಕ್ಟಾಗಿ ಯೂನಿವರ್ಸಿಗೆ ನೀವು ಕನೆಕ್ಟ್ ಮಾಡಿಕೊಂಡು ಥ್ರೂ ಯುವರ್ ರೇಖಿ ಎನರ್ಜಿ ನೀವು ಕನೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಯೂನಿವರ್ಸಿಗೆ ಏನನ್ನು ಮೆಸೇಜ್ ಕೊಡ್ತಾ ಇದ್ದೀರಿ ಅಂದರೆ, ಲೈಕ್ ಇವಾಗ ನಿಮ್ಮ ಡ್ರೀಮ್ ಕಾರ್ ಯಾವ ಥರ ಇದೆ, ನನಗೆ ರೆಡ್ ಕಲರ್ ಕಾರು, ಈ ರೆಡ್ ಕಲರು ನೋಡಲಿಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ನಾನು ಅದನ್ನು ಡ್ರೈವ್ ಮಾಡ್ತಾ ಇದ್ದೀನಿ, ಅದು ನಮ್ಮನೆ ಮುಂದೆ ಬಂದು ನಿಂತಿದೆ, ನನಗೆ ಇಷ್ಟು ದಿವಸದಲ್ಲಿ ಈ ಕಾರ್ ಬಂದುಬಿಟ್ಟಿದೆ, ಎಲ್ಲವನ್ನೂ ನೀವು ಕಾರ್ ತಗೊಂಡಾಗ ನಿಮ್ಮ ಒಂದು ಎನರ್ಜಿ ಲೆವೆಲ್ಲು ಯಾವ ಮಟ್ಟಕ್ಕೆ ಇರುತ್ತೆ, ಆ ಒಂದು ಸಂತೋಷ, ಆ ಖುಷಿ, ಆಮೇಲೆ ಒಂದು ಸ್ಯಾಟಿಸ್ಫೈಡ್ ಇರುತ್ತೆ ನೋಡಿ ನಾನು ಕಾರ್ ತಗೊಂಡಿದ್ದೀನಿ ಅಂತ, ಎಲ್ಲವನ್ನೂ ನಿಮ್ಮ ಬಾಡಿನಲ್ಲಿ ಅದು ಚೇಂಜ್ ಆಗಲೇಬೇಕು. ಅಂದರೆ ಪಾಸಿಟಿವ್ ಆಗಿ ಆ ವೈಬ್ರೇಷನ್ನು ಚೇಂಜ್ ಮಾಡಿಕೊಳ್ಳೇಬೇಕು. ಯಾವಾಗ ಬಾಡಿನಲ್ಲಿ ವೈಬ್ರೇಷನ್ ಚೇಂಜ್ ಆಗುತ್ತೆ, ಆ ಫ್ರೀಕ್ವೆನ್ಸಿ ಏನಾಗುತ್ತೆ ಯೂನಿವರ್ಸ್ಗೆ ನೀವು ರೀಚ್ ಆಗ್ತೀರಿ. ರೀಚ್ ಆದಾಗ ಇದು ದಿನನಿತ್ಯವು 15 ಮಿನಿಟ್ಸ್ ನೀವು ಆ ಚೀಟಿನ ಇಟ್ಕೊಂಡು, ಅಂದರೆ ನಿಮ್ಮ ವಿಶ್ ಚಿಟ್ನ ಇಟ್ಕೊಂಡು ನೀವು ಇದೇ ಥರನೇ ನಿಮ್ಮ ಅಫರ್ಮೇಷನ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡಲೇಬೇಕಾಗತ್ತೆ ವಿತ್ ದ ಹೆಲ್ಪ್ ಆಫ್ ದ ಮ್ಯಾನಿಫೆಸ್ಟೇಷನ್ ಸಿಂಬಲಲ್ಲಿ. ಹೀಗಿರುವಾಗ ನೀವು ಇನ್ನೊಂದು ಮೆಥಡಲ್ಲಿ ಯಾವ ರೀತಿ ಮಾಡ್ಬೋದು ಅಂದರೆ, ನೀವೇನು ಪೇಪರಲ್ಲಿ ಬರೀಲೇ ಇಲ್ಲ ಅಂತ ತಿಳ್ಕೊಳ್ಳಿ, ಬರೀದೇನೆ ನೀವು ನಿಮ್ಮ ಕೈಯಲ್ಲೇ ಇದನ್ನು ಡ್ರಾ ಮಾಡ್ಕೊಳ್ಳೋವಂಥದ್ದು. ಸಿಂಬಲನ್ನು ಕೈಯಲ್ಲೇ ಡ್ರಾ ಮಾಡಿಕೊಂಡು ಸಿಂಬಲ್ನ ಅದನ್ನು ರೇಖೆಯ ಎನರ್ಜಿಯನ್ನು ಕೊಟ್ಟು ನೀವು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸಿಂಬಲನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ, ಎನರ್ಜೈಸ್ಡ್ ಮಾಡ್ಕೊಳ್ಳಿ. ಸಿಂಬಲ್ಲು ಕೂಡ ನೀವು ಡ್ರಾ ಆಗಿದ ತಕ್ಷಣವೇ ನಿಮ್ಮ ಬಾಡಿನಲ್ಲೂ ಕೂಡ ಅದು ಎನರ್ಜೈಸ್ ಆಗೋಕ್ಕೆ ಶುರು ಮಾಡುತ್ತೆ. ನಿಮ್ಮ ಬಾಡಿ ಲೆವೆಲ್ಸು, ಥಿಂಕಿಂಗು, ಥಾಟ್ಸು ಎಲ್ಲದೂ ಒಂದು ಪಾಸಿಟಿವ್ ಆಗಿ ನಿಮಗೆ ಕನ್ವರ್ಟ್ ಆಗ್ತಾ ಬರ್ತೀರಿ. ಆ ಒಂದು ಫ್ರೀಕ್ವೆನ್ಸಿ ನಿಮಗೆ ಏನು ಮಾಡುತ್ತೆ, ನಿಮ್ಮ ಒಂದು ವಿಷನ್ನು ಕನೆಕ್ಟ್ ಮಾಡಿ ಕೊಡುತ್ತೆ. ಸೊ ಹೀಗೆ ಕೈಯಲ್ಲೂ ಕೂಡ ನೀವು ಆ ಸಿಂಬಲ್ಗಳನ್ನು ಹಾಕ್ಕೊಂಡು ಡೈಲಿ 15 ಮಿನಿಟ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದರ್ವೈಸ್ ನೀವು ಪೇಪರಲ್ಲಿ ಅದನ್ನು ಬರೆದು 15 ಮಿನಿಟ್ಸು ಆ ಪೇಪರಿಗೆ ನೀವು ಎನರ್ಜಿ ಕೊಟ್ಟು ದಿನ ಒಂದೊಂದು ಪೇಪರ್ ಬರಿಬೇಕಾ, ಆ ಥರ ಇಲ್ಲ. ಒಂದು ಸಾರಿ ಬರೆದಿರೋವಂಥ ಪೇಪರನ್ನು ನೀವು ಒಂದು ಕಡೆ ಎತ್ತಿಟ್ಕೊಳ್ಳಿ. ಸೊ ಡೈಲಿ ನೀವು ಅದಕ್ಕೆ ಎನರ್ಜಿನ ಕೊಡ್ತಾ ನಿಮ್ಮ ಡ್ರೀಮಲ್ಲಿ, ನಿಮ್ಮ ವಿಷನ್ನಲ್ಲಿ ನೀವು ಯಾವ ಥರ ಡ್ರೀಮ್ ಕಾರ್ ಇದೆ ಅದನ್ನು ವಿಜುವಲೈಸ್ ಮಾಡ್ತಾ
ಈ ಒಂದು ವೈಬ್ರೇಷನ್ ಪಾಸಿಟಿವ್ ಆಗಿರುವಂಥ ವೈಬ್ರೇಷನ್ ಅಲ್ಲಿ ಫ್ರೀಕ್ವೆನ್ಸಿ ಯೂನಿವರ್ಸ್ವರೆಗೂ ರೀಚ್ ಆಗ್ತಾ ಹೋಗುತ್ತೆ. ಡೈಲಿ ನೀವು ಇದನ್ನು ಮಾಡ್ತಾ ಮಾಡ್ತಾ ಯಾವುದು ನಿಮಗೆ ಸಿಗಲ್ಲ, ಬರಲ್ಲ, ದಕ್ಕಲ್ಲ, ನಮ್ಗೆ ಅದೃಷ್ಟ ಇಲ್ಲ, ನಮಗೆ ಕೆಪಾಸಿಟಿ ಇಲ್ಲ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರೋ ಅದು ನಿಮಗೇನೆ ಗೊತ್ತಿಲ್ಲದಾಗೇ ಯಾವ ಮುಖಾಂತರ ಯಾರ ಮುಖಾಂತರ ಹೇಗೆ ಅಂತಲೂ ಕೂಡ ಏನೋ ಅದನ್ನು ನೀವೇ ಜಡ್ಜ್ ಮಾಡ್ದೇ ಯೂನಿವರ್ಸ್ ಕಡೆಯಿಂದ ನೀವು ಗಿಫ್ಟಾಗಿ ಪಡಿಬೋದು. ಗಿಫ್ಟ್ ಅಂದ ತಕ್ಷಣ ಯಾವುದು ನಾವೇನು ದುಡ್ಡೇ ಕೊಡಲಿಲ್ಲ ಅಂತಲ್ಲ. ಸೊ ನಮಗೆ ಸಿಗಲ್ಲ ಅಂದ್ಕೊಂಡಿದ್ದು ಯೂನಿವರ್ಸ್ ಕಡೆಯಿಂದ ಗಿಫ್ಟಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಯಾವ ಮುಖಾಂತರ ಯಾರ ಮುಖಾಂತರ ಹೇಗೆ ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳದೆ ನಮಗಿದು ಬೇಕು ಇದು ಬೇಕು ಅಂತ ನೀವು ಯಾವಾಗ ನಿಮ್ಮ ಮೈಂಡಲ್ಲಿ ಒಂದು ಪಾಸಿಟಿವ್ ಒಂದು ಮೈಂಡ್ ಸೆಟ್ ಬರುತ್ತೋ ಅಲ್ಲಿಂದ ನಿಮ್ಮದು ಎನರ್ಜಿ ಲೆವೆಲ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇರೋವಂಥದ್ದು ರೇಖಿಯ ಶಕ್ತಿ. ಆ ರೇಖಿಯ ಶಕ್ತಿಯಲ್ಲಿ ಮನಿ ರೇಖಿ ನಿಮಗೆ ತುಂಬಾ ಒಂದು ಹೆಲ್ಪ್ ಮಾಡ್ತಾ ಬರ್ತಾ ಇದೆ. ಅದರಲ್ಲೂ ಕೂಡ ಮ್ಯಾನಿಫೆಸ್ಟೇಷನ್ ಸಿಂಬಲ್ಲು ತುಂಬಾ ಹೆಲ್ಪ್ ಮಾಡ್ತಾ ಬರ್ತಾ ಇದೆ. ನೀವು ಕೇಳ್ಬೋದು, ನೀವು ಕಾರ್ ಮಾತ್ರ ಕೇಳಿದ್ರಿ ಅಂತ. ನಾನು ಹೇಳಿದೆ, ನಿಮ್ಮ ಮಟೀರಿಯಲಿಸ್ಟಿಕ್ ಆಗಿ ಅಂದರೆ ಭೌತಿಕ ಜೀವನಕ್ಕೆ, ಲೌಕಿಕ ಜೀವನಕ್ಕೆ, ಸಾಂಸಾರಿಕವಾದ ಜೀವನಕ್ಕೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಯಾವ ರೀತಿ ಫುಲ್ಫಿಲ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಮನೆ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ, ಮನೆಗೋಸ್ಕರ ಮಾಡ್ಬೋದು. ಸೈಟ್ಗಳು ತಗೊಳ್ಬೇಕು ಅಂದ್ಕೊಂಡಿದ್ದೀವಿ, ಕೊನೆಗೇನೂ ಇಲ್ಲ ಅಂತ ಹೇಳಿದ್ರೆ ನಾನು ಒಂದು ಗೋಲ್ಡನ್ನು ಪರ್ಚೇಸ್ ಮಾಡಬೇಕು, ಸಿಲ್ವರ್ನ ಪರ್ಚೇಸ್ ಮಾಡಬೇಕು, ನನಗೆ 2 ವೀಲರ್ ಬೇಕು, ನನಗೆ ಗೊತ್ತಿಲ್ಲ, ನಾನು ಒಳ್ಳೆಯ ಒಂದು ಕಾಸ್ಟ್ಲಿ ಸ್ಯಾರಿನ, ರೇಷ್ಮೆ ಸ್ಯಾರಿನ ಪರ್ಚೇಸ್ ಮಾಡಬೇಕು, ಎಲ್ಲದಕ್ಕೂ ಇದೆ. ನಾನು ಒಂದು ಮೊಬೈಲ್ನ ಪರ್ಚೇಸ್ ಮಾಡಬೇಕು. ನಿಮ್ಮ ಆಸೆ ಆಕಾಂಕ್ಷೆಗಳು ಇಲ್ಲ, ನನಗೆ ತುಂಬ ಒಂದು ಜ್ಞಾನ, ಒಂದು ಭರಿತವಾದ ಒಂದು ಆಧ್ಯಾತ್ಮಿಕವಾಗಿ ನನ್ನನ್ನು ನಾನು ಡೆವಲಪ್ ಮಾಡ್ಕೋಬೇಕು, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಬುಕ್ಸ್ಗಳನ್ನು ನಾನು ಪರ್ಚೇಸ್ ಮಾಡ್ಕೋಬೇಕು. ನಿಮಗೆ ಯಾವುದು ನಿಮ್ಮ ಹತ್ರ ಇಲ್ವೋ, ಯಾವುದು ನಿಮಗೆ ಬೇಕಾಗಿದೆಯೋ ಅದನ್ನು ಕೊಂಡ್ಕೊಳ್ಳಿಕ್ಕೆ ಯಾವುದು ನಿಮ್ಮ ಮನಸ್ಸಿನಲ್ಲಿ ಭಯ ಇದೆಯೋ, ಆತಂಕ ಇದೆಯೋ, ಅದು ಎಲ್ಲದೂ ಸೇರಿ ಆಗಲ್ಲ, ಬರಲ್ಲ, ಸಿಗಲ್ಲ ಅಂತ ಅಂದ್ಕೊಂಡಿದ್ದೀರೋ ಅದು ಎಲ್ಲದಕ್ಕೂ ಉತ್ತರ ಮನಿ ರೇಖಿನಲ್ಲಿದೆ. ನಿಮ್ಮಲ್ಲಿರುವಂಥ ಬ್ಲಾಕೇಜಸನ್ನು ರಿಮೂವ್ ಮಾಡೋದು ಹೇಗೆ, ಹಾಗೆ ನೆಗೆಟಿವ್ ಮೈಂಡ್ ಸೆಟ್ ಇರುತ್ತೆ ಮನಿ ಬಗ್ಗೆ, ಅದನ್ನು ಹೇಗೆ ರಿಮೂವ್ ಮಾಡೋವಂಥದ್ದು, ಇರೋವಂಥ ಒಳಗಡೆ ಒಳ ಮನಸ್ಸಿನಲ್ಲಿರುವಂಥ ಭಯ, ಆತಂಕ, ಹಾಗೆ ಎಲ್ಲೋ ಒಂದು ಕಡೆ ದುಃಖ, ನನ್ನ ಕೈಯಿಂದ ಏನೂ ಸಕ್ಸಸ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಅಂದ್ಕೊಂಡಿರೋ ಅಂಥ ಎಲ್ಲ ಪ್ರತಿಯೊಂದು ಕೂಡ ಮನಿ ರೇಖಿನಲ್ಲಿ ನಾವು ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ವಿತ್ ನೋಟ್ಸು ದೀಕ್ಷೆ ಮುಖಾಂತರ ಮನಿ ರೇಖಿ ಕ್ಲಾಸು ನಡೀತಾ ಇದೆ. ಯಾರಿಗೆಲ್ಲ ಮನಿ ರೇಖಿ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆಯೋ ಅವರು ದಯವಿಟ್ಟು ಕಮೆಂಟ್ನ ಮಾಡಿ, ನಿಮಗೆ ನನ್ನ ಕಡೆಯಿಂದ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಮನಿ ರೇಖಿ ಬ್ಯಾಚ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ನಾವು ಇನ್ಫಾರ್ಮ್ ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ಮನಿ ರೇಖಿನಲ್ಲೂ ಸಹ ಸಿಂಬಲ್ಸ್ ಇದೆ ಅನ್ನೋದನ್ನು ನಿಮಗೆ ನಾನಿವತ್ತು ಈ ಒಂದು ಟಾಪಿಕ್ನ ತಗೊಂಡು ಬಂದಿದ್ದೀನಿ. ಮನಿ ರೇಖಿನಲ್ಲಿ ಸಾಕಷ್ಟು ಸಿಂಬಲ್ಸ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಪವರ್ಫುಲ್ ಆಗಿರೋವಂಥ ಸಿಂಬಲನ್ನು ತೊಗೊಂಡು ಬರ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡಿದ ತಕ್ಷಣ ಯಾರ್ಯಾರಿಗೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ನಿಮ್ಮ ಡಿಸೈರ್ಸನ್ನು, ಅಥವಾ ನಿಮ್ಮ ಏಮ್ ಏನಿದೆಯೋ, ಗೋಲ್ಸ್ ಏನಿದೆಯೋ ರೀಚ್ ಮಾಡ್ಕೊಳ್ಬೇಕು, ನಿಮ್ಮ ಡ್ರೀಮ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಬೇಕು ಅನ್ನೋರು ಖಂಡಿತ ಈ ಮ್ಯಾನಿಫೆಸ್ಟೇಷನ್ ಸಿಂಬಲನ್ನು ನೀವು ಯೂಸ್ ಮಾಡಿ ಟ್ರೆಮೆಂಡಸ್ ಆಗಿರುವಂಥ ರಿಸಲ್ಟು ನಿಮಗೆ ಗೊತ್ತಿಲ್ಲದೇ ಪ್ಲೆಸೆಂಟ್ ಸರ್ಪ್ರೈಸಿಂಗ್ ಆಗಿ ನಿಮ್ಮನ್ನು ಬಂದು ತಲುಪುತ್ತೆ ಅಂತ ಹೇಳ್ತಾ ಈ ಟಾಪಿಕ್ನ ಇಲ್ಲಿಗೆ ಮುಗಿಸ್ಕೊಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ಪವರ್ಫುಲ್ ಆಗಿರೋವಂಥ ಟಾಪಿಕ್ನ ತೊಗೊಂಡು ಬರ್ತಾ ಇದ್ದೀನಿ. ಹೋಗಿ ಬರಲಾ? ನಮಸ್ಕಾರ.